ನೀವು ಮಂಗಳೂರು ಬಂದ ಉದ್ದೇಶ? ಇವತ್ತು ಮಂಗಳೂರಿಗೆ ಬಂದಿರೋ ಉದ್ದೇಶ ಏನಂದರೆ, ಮೋಹನ್ ಅವರಾಗಿರ್ಬೋದು, ಎಲ್ಲ ಜನಪರ ಸಂಘಟನೆಗಳು, ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು ನಾವೆಲ್ಲರೂ ಜೊತೆಗೆ ಸೇರಿ ಮಂಗಳೂರಿಗಾಗಿರ್ಬೋದು, ದಕ್ಷಿಣ ಕನ್ನಡಕ್ಕಾಗಿರ್ಬೋದು, ಕರಾವಳಿ ಮತ್ತು ಅಖಂಡ ಕರ್ನಾಟಕಕ್ಕೆ ಹೇಗೆ ಒಂದು ಸಮಾಜ ಕಟ್ಬೋದು ಅನ್ನೋದು ನಮ್ಮ ಉದ್ದೇಶ. ಸಂವಿಧಾನ ಹೇಳೋದು ಒಂದು ಸಮಾಜ ನಿರ್ಮಾಣ ಮಾಡಿ ಒಂದು ಉತ್ತಮ ರಾಜ್ಯ, ಉತ್ತಮ ದೇಶ ಕಟ್ಟಿ ಅಂತ ಹೇಳೋದು ಹೊರತು ಒಂದು ಸಂಘಟನೆ ಟಾರ್ಗೆಟ್ ಮಾಡಿ ಬ್ಯಾನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗಡೀಪಾರು ಮಾಡಿ ಈ ಥರದ್ದಲ್ಲ. ಸಂವಿಧಾನ ಹೇಳೋದು ಏನಂದರೆ, ಒಂದು ಸಮಾಜ ಕಟ್ಟಿ, ಒಂದು ಉತ್ತಮ ಸಮಾಜ ಕಟ್ಟಿ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಹಿರಿಯರು, ಹೋರಾಟಗಾರರು, ವಿಚಾರವಂತರ ಹತ್ರ ಹೋಗಿ ನಾವೆಲ್ಲ ವಿಚಾರ ಹಂಚ್ಕೊಂಡು ನಾವು ಕಟ್ತಾ ಬರ್ತಾಯಿದ್ವಿ. ಅನೇಕ ಯುವಕರು ಮಂಗಳೂರು ಯೂನಿವರ್ಸಿಟಿಯಿಂದನೂ ಯುವಕರು ಬರ್ತಾಯಿದ್ದಾರೆ. ಎಲ್ಲ ಕಡೆ ಎಲ್ಲ ಭಾಗಗಳನ್ನ ಇವಾಗ ತಾನೇ ನಾವು ಮೂಡುಬಿದಿರೆ ಮುಗಿಸಿದ್ದೀವಿ. ಇವಾಗ ತಾನೇ ನಾವು ಬೆಳಗ್ಗೆ ನಾವು ಬೇರೆ ಬೇರೆ ಕಡೆ ನಾವು ಎಲ್ಲ ಕ್ಷೇತ್ರಗಳು, ಉಡುಪಿ ಜಿಲ್ಲೆಯೂ ಆಯಿತು, ನೆಕ್ಸ್ಟು ನಾವು ಉಳ್ಳಾಳ ಮತ್ತು ನೆನೆ ಪಡುಬಿದ್ರಿ ಆಯಿತು, ಸೊ ಆ ಕಾಪು ಮತ್ತು ನೆಕ್ಸ್ಟ್ ಉಳ್ಳಾಳ ಮತ್ತು ಪುತ್ತೂರಿಗೆ ಹೋಗ್ತಾಯಿದ್ವಿ, ನಾಳೆ ಬೆಳ್ತಂಗಡಿ, ಬಂಟ್ವಾಳ, ಸೊ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ನಾವು ಎಲ್ಲ ಸಂಘಟನೆಗಳು ಬಲಿಷ್ಠ ಮಾಡಿ ನಾವು ಕರ್ನಾಟಕಕ್ಕೆ ಒಂದು ಪರ್ಯಾಯ ಕಟ್ಟಬೇಕು ಅನ್ನೋ ಉದ್ದೇಶ ನಾವು ಬಂದಿದ್ದೀವಿ. ಈಗ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ಬದಲಾವಣೆಗಳು, ಒಂದು ಈಗ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಒಬ್ಬರನ್ನು ತೆಗೆಯೋದು, ಒಬ್ಬರನ್ನು ಹಾಕೋದು, ಆ ಥರ. ಮತ್ತು ಒಂದು ಕಡೆಯಿಂದ ಮಹಿಳಾ ಮೀಸಲಾತಿ ಬಗ್ಗೆ ಭಾಳ ಮಾತಾಡ್ತಾರೆ. ಆದರೆ ಈ ಸಲದ ಇದರಲ್ಲಿ ಒಬ್ಬರು ಮಹಿಳೆಗೆ ಗೊತ್ತಿಲ್ಲ. ಇದು ಸರಿನಾ? ಸಂವಿಧಾನಾತ್ಮಕವಾಗಿ ನೀವು ಹೇಳೋದು? ಖಂಡಿತ ಇದು ಒಂದು ನಮಗೆ ಮಹಿಳಾ ಮೀಸಲಾತಿ ಅನ್ನೋದು ಏನು 12 ವರ್ಷದ ಮೋದಿ ಸರ್ಕಾರ ಮಾಡಿರೋ ಒಂದು ಭಾಳ ಒಳ್ಳೆಯ ಯೋಜನೆ ಅಂದರೆ ಮಹಿಳಾ ಮೀಸಲಾತಿ ತಂದಿರೋ ಒಂದು ಯೋಜನೆ. ಅದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಸಂಪೂರ್ಣವಾಗಿ, ಅದು ಬರಬೇಕು. 33% ನಮಗೆ ಬೇಕು. ಆದರೆ ಈ ರಾಜ್ಯ ಸರ್ಕಾರ ಮತ್ತು ಏನು ಇವತ್ತು ರಾಹುಲ್ ಗಾಂಧಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿ ಯಾವುದೇ ಒಂದು ರೀತಿ ಅಡೆತಡೆಯಿಂದ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ನೀವು ಹೇಳ್ತೀರಾ. ಆದರೆ ರಾಜ್ಯದಲ್ಲಿ ಬಂದಾಗ ಒಂದು ಮಹಿಳೆಗೂ ನೀವು ಮಿನಿಸ್ಟರ್ಶಿಪ್ ಕೊಡಲ್ವಲ್ಲ. ನೀವು ಬರೀ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಪರವಾಗಿರೋರು, ನಿಮ್ಮ ಪರವಾಗಿ ಬ್ಯಾಟ್ ಪೀಸೋರಿಗೆ ಮಾತ್ರ ಕೊಡ್ತಾ ಇದ್ದರೆ ಅದು ಒಂದು ರೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಬಹುಶಃ ನಿಮಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ರೀತಿ ನಾವು ಮುಖ್ಯಮಂತ್ರಿಗೆ ಒಂದು ಮನವರಿಕೆ ಒಂದು ರೀತಿ ಕೇಳಬೇಕು ಅದರಲ್ಲಿ. ಸೊ ನಮಗೆ ಒಂದು ಮುಖ್ಯಮಂತ್ರಿಯವರು ಇವ್ರಿಗೆ ಒಂದು ಕೊಡಲಿಲ್ಲ, ಒಂದು ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ, ಒಬ್ಬರು ಮಿನಿಸ್ಟರ್ ಕೊಟ್ಟಿಲ್ಲ. ಮತ್ತು ನಮಗೆ ಇದು ಒಂದು ಈ ಕರಾವಳಿ ಭಾಗದಿಂದನೂ ಯಾರೋ ಅನೇಕರಿಗೆ ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬರೀ ಬೆಂಗಳೂರಿಗೆ ಓವರ್ ಎಂಫಸಿಸ್ ಕೊಟ್ಟಿರ್ತಿರೋದು ನಮ್ಗೆ ಕಾಣ್ತಾ ಇದೆ. ಬೆಂಗಳೂರೇ ಅವ್ರಿಗೆ ಒಂದು ರೀತಿ ಬೆಂಗಳೂರಲ್ಲಿರೋ ವ್ಯಾಪಾರ ದೃಷ್ಟಿಕೋನದಿಂದ ನೋಡಿ ಬೆಂಗಳೂರಿಂದ ಏನು ಅವ್ರಿಗೆ ಲಾಭ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ ಹೊರತು ಒಂದು ಅಖಂಡ ಕರ್ನಾಟಕದ ಬೆಳವಣಿಗೆ ಉದ್ದೇಶದಿಂದ ಅವ್ರು ಮಾಡ್ತಾ ಇಲ್ಲ. ಸೊ ನಮಗೆ ಬಟ್ ಅಫ್ಕೋರ್ಸ್ ಅವ್ರಿಗೆ ಬಿಟ್ಟಿದ್ದು ಅವರ ತೀರ್ಮಾನ. ನಾವೇನು ಮಾಡಬೇಕು ಅಂದರೆ ಭಾಳ ಬಲಿಷ್ಠವಾಗಿ ಅಂದರೆ ಇವ್ರ ಪರವಾಗಿ ಅವ್ರ ಪರ ಹೋರಾಟ ಮಾಡೋದಕ್ಕಿಂತ ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಗಟ್ಟಿಯಾಗಿ ಒಂದು ಸಮಾಜ ಸಿದ್ಧಾಂತದ ಮುಖಾಂತರ ನಮ್ಮ ಅಭ್ಯರ್ಥಿಗಳು ನಿಲ್ಲಿಸಿ ನಾವು ಎಲ್ಲರಿಗೂ ಪ್ರಾತಿನಿಧ್ಯ ಕೊಡೋ ರೀತಿಯಲ್ಲಿ ನಮ್ಮ ಉದ್ದೇಶ ಇದ್ದು, ನಮ್ಮ ಸಿದ್ಧಾಂತದ ರೀತಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಕೂಡ ಕರ್ನಾಟಕಕ್ಕೆ ಒಂದು ಬಲಿಷ್ಠ ರಾಜ್ಯ ಮಾಡ್ಬೋದು, ಒಂದು ಪರಿಹಾರ ಕೊಡ್ಬೋದು, ಈ ಸಮಸ್ಯೆಗಳಿಗೆ ಒಂದು ರೀತಿ ಬಗೆಹರಿಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ಕಡೆಯಿಂದ ಎಕ್ಸಾಮ್ದು ಪೇಪರ್ ಲೀಕ್ಸ್ ಬಗ್ಗೆ ಭಾಳ ಹೋರಾಟಗಳು ಆಯಿತು ಎಲ್ಲ ಆಯಿತು. ಆದರೆ ಕರ್ನಾಟಕದಲ್ಲಿ ಅದೇ ಥರದ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿದೆ. ಆದರೆ ರಾಜ್ಯ ಸರ್ಕಾರ ನಡ್ಕೋತಾರೆ ರೀತಿ ಅಲ್ಲಿ ಯಾವ ರೀತಿ ಹೋರಾಟಗಳಾಯಿತು, ಅದಕ್ಕೆ ಸ್ಟೇಟ್ಮೆಂಟ್ಸ್ಗಳೇ ಆಯಿತು. ಆದರೆ ಈ ರಾಜ್ಯ ಸರ್ಕಾರ ಇದಕ್ಕೆ ಬಂದಾಗ ಅದು ತದ್ವಿರುದ್ಧವಾಗಿ ನಡ್ಕೋತಾರೆ. ನಾವು ಈ ನೀಟ್ ವಿಚಾರದಲ್ಲಿ ಹೇಳಬೇಕು ಅಂದರೆ ನಾವು ಕೂಡ ದೊಡ್ಡ ಮಟ್ಟದ ಹೋರಾಟಗಳು ನೋಡಿದ್ದೀವಿ. ಜಂತರ್ ಮಂತರ್ನಲ್ಲಾಗಿರ್ಬೋದು, ಡೆಲ್ಲಿನಲ್ಲಾಗಿರ್ಬೋದು. ಹೋರಾಟಗಳು ಬೇಕು ನಮಗೆ ಸಮಾಜದಿಂದ ಯಾವುದಾದ್ರು ಒಂದು ಈ ಸರ್ಕಾರಗಳು ಎಚ್ಚರಿಸೋಕ್ಕೆ ಹೋರಾಟಗಳು ಭಾಳ ಮುಖ್ಯ. ಹೋರಾಟದ ಪರವಾಗಿ ಅಹಿಂಸಾವಾದದ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲ ಪ್ರೋಟೋಕಾಲ್ಸ್ ಫಾಲೋ ಮಾಡೋ ಎಲ್ಲ ಹೋರಾಟಗಳು ಪರವಾಗಿದ್ದೀವಿ. ಆದರೆ ಈ ಒಂದು ವಿಚಾರಗಳಲ್ಲಿ ಬೇಡಿಕೆ ಭಾಳ ಮುಖ್ಯ ಆಗುತ್ತೆ. ಬೇಡಿಕೆ ವಿಚಾರದಲ್ಲಿ ಏನಲ್ಲಿ ಜಂತರ್ ಮಂತರದಲ್ಲಿ ಈ ಕಾಕ್ರೋಚ್ ಹೋರಾಟ ಇತ್ತು, ಅದು ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡೋದನ್ನ ಏನು ಪರಿವರ್ತನೆ ಇಲ್ಲ. ಅದು ಯಾವುದೋ ಒಂದು ಮಿನಿಸ್ಟರ್ನ ಟಾರ್ಗೆಟ್ ಮಾಡಿ, ನಾನು ಅವಾಗಲೇ ಹೇಳಿದ್ದೆ, ಒಂದು ತಿಂಗಳ ಹಿಂದೆನೇ ಹೇಳಿದ್ದೆ, ನೀವು ಈ ಮಿನಿಸ್ಟರ್ನ ಬದಲಾಯಿಸಬೇಕು ಅಂತ ಉದ್ದೇಶ ಇದ್ದರೆ ಮತ್ತೊಬ್ಬ ಒಂದು ಹಿಂದುತ್ವ ಮಿನಿಸ್ಟರ್ ಬರ್ತಾರೆ ಹೊರತು ಶಿಕ್ಷಣದ ಒಂದು ಪರಿಹಾರ ಸಿಗಲ್ಲ, ಶಿಕ್ಷಣದ ಪರಿವರ್ತನೆ ಸಿಗಲ್ಲ. ನೀಟ್ಗೂ ನಮಗೆ ಸಂಪೂರ್ಣವಾದ ಸಮಸ್ಯೆ ಬಗೆಹರಿಯಲ್ಲ. ನಮ್ಗೆ ಇವತ್ತು ಬರೀ ಲೀಕೇಜ್ ಅಷ್ಟೇ ಅಲ್ಲ, ನೀಟ್ ಅನ್ನೋ ಕಾನ್ಸೆಪ್ಟೇ ಸಮಸ್ಯೆ ಇದೆ. ಈ ದೃಷ್ಟಿನ ಸರಿಪಡಿಸಬೇಕು ಅಂದರೆ ಈ ಒಂದು ಬಿಮಾರು ಉತ್ತರ ಭಾರತದ ದೃಷ್ಟಿಕೋನದಿಂದ ನೋಡೋದಲ್ಲ, ನಮ್ಮ ನಿಜವಾಗ್ಲೂ ದ್ರಾವಿಡ ನಮ್ಮ ಒಕ್ಕೂಟದ ವ್ಯವಸ್ಥೆ ದೃಷ್ಟಿಕೋನದಿಂದ ನೋಡಬೇಕು ಅಂದರೆ ನೀಟನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು, ನೀಟ್ ಅನ್ನೋದೇ ನಿಲ್ಲಿಸಬೇಕು. ಅದು ಬಿಟ್ಟು CET ಥರ ಸ್ಟೇಟ್ಸ್ಗಳಿಗೆ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ನ ತೀರ್ಮಾನ ಮಾಡೋ ರೀತಿಯಲ್ಲಿ ಇರಬೇಕು. CET ಥರ ನಮಗೆ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಸಾಮಾಜಿಕ ನ್ಯಾಯ ದೃಷ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಓದಿರೋರಾಗಿರ್ಬೋದು, ಗ್ರಾಮೀಣ ಭಾಗದಿಂದ ಬರೋರಾಗಿರ್ಬೋದು, ಎಲ್ಲ ಒಂದು ರೀತಿ ಬಡ ಕುಟುಂಬದಿಂದ ಬರೋರಾಗಿರ್ಬೋದು, ದಮನಿತ ಸಮುದಾಯದಿಂದ ಬರೋರಾಗಿರ್ಬೋದು, ಇಂಥವ್ರಿಗೆ ಒತ್ತು ಕೊಟ್ಟು ನಾವು ಒಂದು ರೀತಿ ಮೆಡಿಕಲ್ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಒಂದು ರೀತಿ ಪ್ಲೇಸ್ಮೆಂಟ್ ಮಾಡಬೇಕು ಹೊರತು
ನೀಟ್ ಅನ್ನೋ ರೀತಿಯಲ್ಲಿ ಬಂದರೆ ಬರೀ ಒಂದು ದುಬಾರಿ ಕೋಚಿಂಗಿಂದ ಬರೋರು ಎಲ್ಲ ರೀತಿ ಲಾಭ ಪಟ್ಟಿರೋರಿಗೆ ಬೆಳವಣಿಗೆ ಆಗ್ತಾ ಇರುತ್ತೆ, ಬೆಳೆದಿರೋರೇ ಬೆಳೀತಾ ಇರ್ತಾರೆ. ಆ ಮನಸ್ಥಿತಿ ಇರೋದೇ ಈ ಒಂದು ಹಿಂದುತ್ವ ಆಗಿರ್ಬೋದು, ಮನುವಾದಿ ಆಗಿರ್ಬೋದು, ಕಾಂಗ್ರೆಸ್ BJP ಪಕ್ಷಗಳ ಉದ್ದೇಶ ಹೊರತು ನಮ್ಮ ಒಂದು ರೀತಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅವ್ರು ಯಾವತ್ತೂ ಎತ್ತು ಹಿಡಿದಿಲ್ಲ. ಸೊ ನಮಗೆ ಒಕ್ಕೂಟದ ವ್ಯವಸ್ಥೆ ಭಾಳ ಮುಖ್ಯ ಆಗುತ್ತೆ. ಮತ್ತು KPSC ವಿಚಾರದಲ್ಲೂ ಕೂಡ ಭಾಳ ಒಂದು ಹಗರಣಗಳು ನಡೀತಾ ಇದೆ, ಅಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಎಷ್ಟು ಸರಿ ಏನಾಗುತ್ತೆ ಅಂದರೆ ಈ ಒಂದು ಆಡಳಿತ ಸರ್ಕಾರಗಳು ಏನಂದರೆ ಬೇರೆ ರೀತಿಯಲ್ಲಿ ಬೇರೆಯವ್ರ ತಟ್ಟಿನಲ್ಲಿ ನೊಣನೋ ಹೆಗ್ಣ ಬಿದ್ದಿದ್ರೆ ಅದು ಕಾಣುತ್ತೆ, ಇವರು ತಟ್ಟಿನಲ್ಲಿ ಒಂದು ಕತ್ತೆ ಬಿದ್ದಿದ್ರೂ ಕಾಣ್ತಾ ಇಲ್ಲ. ಸೊ ಅದನ್ನು ಸರಿಪಡಿಸ್ಬೇಕು ಈ ಸರ್ಕಾರ. ಬರೀ ಬೇರೆಯವ್ರ ಮೇಲೆ ತಪ್ಪು ಹುಡ್ಕೋದಕ್ಕಿಂತ ನಿಮ್ಮ ಸರ್ಕಾರದ ಎಷ್ಟೋ ಸಮಸ್ಯೆಗಳಿದೆ. ಮತ್ತು ಅದ್ರ ಜೊತೆ ನಾವು ಬೇರೆ ನಾವು ನಿನ್ನೆ ಬೈಂದೂರಿನ ರೈತರ ಹೋರಾಟಕ್ಕೆ ಹೋಗಿದ್ವಿ. ಬೈಂದೂರಿನಲ್ಲಿ ಭಾಳ ದೊಡ್ಡ ಮಟ್ಟದ ರೈತರ ಹೋರಾಟ ನಾವು ಕೇಳಿದ್ವಿ ಮೀಡಿಯಾದಲ್ಲಿ. ಇದೇ ಒಂದು ಸುತ್ತಮುತ್ತ ನಮ್ಮ UT ಖಾದರ್ ಅವರು ಏನು ಹೇಳ್ತಾರೆ ಅಂದರೆ, ನೀವು ಹೇಳ್ಕೊಳ್ಳಿ ಅಂತ ರಮ್ಯಾಗಿ ಹೇಳ್ತಾರೆ, ನೀವು ಹೇಳಿ ನೀವು ರೈತರ ಪರ ಅಂತ ಹೇಳ್ಕೊಡೋದಲ್ಲ ನಮಗೆ ಬೇಕಾಗಿರೋದು. ಜನಪರ ರೈತರ ಪದ ಯೋಜನೆ, ನೀತಿ, ಕಾನೂನುಗಳು ಬೇಕಿದೆ. ಅದು ಬಿಟ್ಟು ನೀವು ಬರೀ ಹೇಳಿಕೊಂಡು ಮೀಡಿಯಾದಲ್ಲಿ ರೈತರ ವಿಚಾರ ಬಂದಾಗ ಬೈಂದೂರು ರೈತರು 1 ವರ್ಷ ಹೋರಾಟ ಮಾಡ್ತಿದ್ರು ನೀವು ಆ ಪಟ್ಟಣ ಪಂಚಾಯತಿಂದ 5 ಹಳ್ಳಿಗಳು ತೆಗೆದಾಕ್ತಿಲ್ಲ. ಅದನ್ನು ಸರಿಪಡಿಸೋದು ಅದು ಸಣ್ಣ ಕೆಲಸ, ಅದನ್ನು ಮಾಡ್ಬೋದು. ಆ ಮನಸ್ಥಿತಿ ಇಲ್ಲ. ಅದ್ರ ಬಿಟ್ಟು ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ನಲ್ಲಿ 9,600 ಎಕರೆ ರೈತರ ಭೂಮಿ ಕಬಳಿಸ್ತಾ ಇದ್ದೀರಾ. ಸೊ ನೀವೇನು ಮಾಡ್ತೀರಾ? ಮೀಡಿಯಾ ಮುಂದೆ ನಾವು ರೈತರ ಪರ, ನಾವು ದಲಿತರ ಪರ ಅಂತ ಹೇಳಿ SC SC TSP ಹಣ ನಾವು ದುರ್ಬಳಕೆ ಮಾಡ್ತಾ ಇದ್ದೀರಾ. 26,000 52,000 ಕೋಟಿ ನಾವು ವಿದ್ಯಾರ್ಥಿಗಳ ಪರ ಅಂತ ಹೇಳಿ ನೀವು ನಿಜವಾಗ್ಲೂ ಯಾರಿಗೂ ಒಂದು ಹುದ್ದೆಗಳು ತುಂಬಿಸ್ತಾ ಇಲ್ಲ. ನೀವು ಬಣ್ಣದ ಮಾತಾಡೋದು ಒಂದು ಕಡೆ, ಅದೇ ನುಡಿದಂತೆ ನಡೆದು ಕೆಲಸ ಮಾಡಲ್ಲ ಅನ್ನೋ ನಮ್ಗೆ ಕಾಣಿಸುತ್ತೆ. ಕೆಲಸಗಳಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಇದು ಕೂಡ ಎಲ್ಲ ರೀತಿ ಸ್ಟೂಡೆಂಟ್ಸ್ ವಿಚಾರದಲ್ಲಿ ಆಗ್ತಾ ಇದೆ, ರೈತರ ವಿಚಾರದಲ್ಲಿ ಆಗ್ತಾ ಇದೆ, ಕನ್ನಡ ಪರ ಭಾಷೆ ವಿಚಾರದಲ್ಲಿ ಆಗ್ತಾ ಇದೆ. ನಮಗೂ ಕೂಡ ಒಂದು ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಪರಿಹಾರ ಬೇಕು, ಪೊಲಿಟಿಕಲ್ ಪರ್ಯಾಯ ಬೇಕು, ಪೊಲಿಟಿಕಲ್ ಪರಿವರ್ತನೆ ಬೇಕು. ಅದೇ ನಮ್ಮ ಕಣ್ಣಲ್ಲಿ ಸಮಾಜ. ನಮ್ಮ ವಿಚಾರದಲ್ಲಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಶಿರಾಮರಾಗಿರ್ಬೋದು, ಅವರೆಲ್ಲ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಪ್ರಾದೇಶಿಕವಾಗಿ ಯಶಸ್ವಿ ಮಾಡಿದರೆ. ಆ ಸಿದ್ಧಾಂತನೇ ನಮ್ಮದು. ಒಂದು ಸಮಾಜ, ಸಂವಿಧಾನ ಹೇಳದೆ ಅದು ಒಂದು ಸಮಾನತೆ, ನ್ಯಾಯ, ಧರ್ಮನಿರಪೇಕ್ಷತೆ, ಸಮಾಜವಾದ, ಒಂದು ಸ್ವಾತಂತ್ರ್ಯ, ಒಂದು ಭ್ರಾತೃತ್ವ, ಒಂದು ವೈಜ್ಞಾನಿಕ ಮನೋಭಾವ, ಆರ್ಟಿಕಲ್ 51H ಈ ರೀತಿ ಕಟ್ಟಿ ನಮ್ಮ ರಾಜ್ಯನ ಬಲಿಷ್ಠ ಮಾಡಬೇಕು, ಕರ್ನಾಟಕನ ಮಾದರಿ ಮಾಡಬೇಕು. ಆ ರೀತಿ ಮಾಡೋದು ಬಿಟ್ಟು ಈ ಒಂದು ಸರ್ಕಾರಗಳು ಬಣ್ಣದ ಮಾತಾಡಿಕೊಂಡು ಅವ್ರ ವೈಯಕ್ತಿಕ ಲಾಭ ಮಾಡಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಲಾಭ ಪಡ್ತಾ ಇದ್ರು ಹೊರತು ನಮ್ಗೆ ಯಾರಿಗೂ ಜನರಿಗೆ ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ನಿಜವಲ್ಲೂ ಪರಿವರ್ತನೆ ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇಲ್ಲ. ಸೊ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಈ ಸರ್ಕಾರಗಳು ಎಚ್ಚೆತ್ತಬೇಕು. ಅಂದರೆ ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಜನಪರವಾಗಿ ನ್ಯಾಯದ ಪರವಾಗಿ ನಿಂತರು, ಎಷ್ಟೇ ಸಾವಿರಾರು ಜನ 1 ವರ್ಷ ಹೋರಾಟ ಮಾಡಿ ರಸ್ತೆಗೆ ಬಂದರೂ ಕೂಡ ನಮಗೆ ಈ ಸರ್ಕಾರಗಳು ಕಿವುಡ ಸರ್ಕಾರಗಳು, ಕುರುಡ ಸರ್ಕಾರಗಳು, ಹೃದಯ ಇಲ್ಲದಿರೋ ಸರ್ಕಾರಗಳು ಕೇಳಿಸ್ಕೊಳ್ಳಲ್ಲ. ಯಾವಾಗ ಕೇಳಿಸ್ಕೊಳ್ತಾರೆ ಅಂದರೆ ನಾವು ಗಟ್ಟಿಯಾಗಿ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದಾಗ ಅವ್ರ ಕುರ್ಚಿ ಅಲ್ಲಾಡುತ್ತೆ ಅನ್ನೋ ಭಯದಿಂದ ಆದರೂ ಅವ್ರು ಕೇಳಿಸ್ಕೊಳ್ಳೋಕೆ ಸಾಧ್ಯತೆಗಳಿರುತ್ತೆ. ಸೊ ನಮ್ಮ ಖಂಡಿತ ಕರ್ನಾಟಕಕ್ಕೆ ನಮ್ಮ ಗಟ್ಟಿಯಾದ ಒಂದು ಪ್ರಾದೇಶಿಕ, ಒಂದು ಸಮಾಜದ, ಒಂದು ಸಿದ್ಧಾಂತದ ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಟ್ತಾ ಇದ್ದೀವಿ. ಇವಾಗ ಎಲ್ಲ ರೀತಿ ಪಕ್ಷದ ರಿಜಿಸ್ಟ್ರೇಷನ್ ನಡೀತಾ ಇದೆ. ನಾವು ಕೂಡ ಸಮಾಜ ಅಂದರೆ ಸಮಾನತೆ, ನ್ಯಾಯ, ಈ ರೀತಿ ಸಂವಿಧಾನದ ಮೂಲ ಆಶಯಗಳು ನಮ್ಮ ಉದ್ದೇಶ. ಸೊ ಆ ರೀತಿಯಲ್ಲೇ ಒಂದು ಹೆಸರು, ಸಾಂವಿಧಾನಿಕ ಪದಗಳಿರ್ತೀವಿ. ಅದು ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಲ್ಲಿ ಇದೆ. ಅದು ಆದಷ್ಟು ಬೇಗ ಅದಾದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ. ನಾವು ಇನ್ನೊಂದು ಸ್ವಲ್ಪ ದಿನ ನಾವು ಜನವರಿನಲ್ಲಿ ಭಾಳ ಬೃಹತ್ ಆದ ಒಂದು ಸಮಾವೇಶ ಮಾಡಬೇಕು, ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಬೇಕು ಅಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಆ ಉದ್ದೇಶ ಇಟ್ಕೊಂಡು ಕೂಡ ನಾವೆಲ್ಲರೂ ಕೂಡ ಮೋಹನ್ ಅವರು, ಹಿರಿಯ ಹೋರಾಟಗಾರರು ಮತ್ತು ಎಲ್ಲ ವಿಚಾರವಂತರು ನಾವೆಲ್ಲರೂ ಸೇರ್ತಾ ಇದ್ದೀವಿ. ಮಂಗಳೂರು ಕಡೆಯಿಂದನೂ ಎಲ್ಲ ಒಂದು ಸಂಘಟನೆಗಳು, ದಕ್ಷಿಣ ಕನ್ನಡದ ಸಂಘಟನೆಗಳು ಜೊತೆಗೆ ಸೇರಿ ನಾವು ಅಲ್ಲಿ ಹುಬ್ಳಿನಲ್ಲಿ ಯಶಸ್ವಿ ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪಕ್ಷ ಕಟ್ಟಕ್ಕೆ ಸ್ವಾತಂತ್ರ್ಯ ಇದೆ. ನಮಗಾಗಲೇ 3,000 ಪಕ್ಷಗಳಿದೆ. ಪ್ರತಿಯೊಂದು ಪಕ್ಷನೂ ಬೇರೆ ಬೇರೆ ರೀತಿ ಸಂವಿಧಾನ ಪರ ಅಂತ ಹೇಳ್ತಾರೆ. ಕೆಲವರು ಸಂವಿಧಾನ ಜೇಬಿಂದ ತೆಗಿತಾರೆ, ಸಂವಿಧಾನಕ್ಕೆ ತಲೆ ಬಾಗ್ತಾರೆ, ಕೆಲವರು ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತಾರೆ, ಜಾಥಾ ಮಾಡ್ತಾರೆ. ಅದೇ ನಮ್ಮ ಪ್ರಕಾರ ಈ 3,000 ಪಕ್ಷಗಳು ಯಾರೂ ಕೂಡ ಸಂವಿಧಾನದ ವಿಚಾರಗಳು, ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಎತ್ತಿಡಿತಾ ಇದ್ದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಅದರಲ್ಲಿ ಪ್ರಜಾಕೀಯ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕೆ ನೋಡ್ತಾ ಇದ್ದರೆ ಮಾಡಲಿ. ಆದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಸಮಾಜದ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅನ್ನೋದು ನನಗೆ ಕನ್ವಿನ್ಸ್ ಆಗಿಲ್ಲ. ಬಹುಶಃ ನನಗೂ ಅರ್ಥ ಆಗಿಲ್ಲ. ಅವ್ರು ಹೇಳ್ತಾ ಇರೋ ಪ್ರಜಾಕೀಯ ಅಂತವ್ರು ಅವ್ರಿಗೂ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮಗೇನು ಬೇಕು ಅಂದರೆ ನಿಜವಾಗ್ಲೂ ಸಮಾಜದ ಸಮಸ್ಯೆಗಳು ಬಗೆಹರಿಬೇಕು. ಮತ್ತು ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲೂ ಮೀಡಿಯಾ ಮುಂದೆ ನಿಂತ್ಕೊಂಡು TV ಮೀಡಿಯಾ ಮುಂದೆ ಮಾತಾಡೋದಷ್ಟಲ್ಲ, ನಮಗೆ ಭಾಳ ಮುಖ್ಯವಾಗಿ ಜನ ನಡುವೆ ಇರಬೇಕು. ಸೋಷಿಯಲ್ ಮೀಡಿಯಾ ಬಂದಿರೋ 40 ವರ್ಷಗಳಿಂದ, ಸಿನಿಮಾ ಬಂದಿರೋ 100 ವರ್ಷಗಳಿಂದ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡಿ ಜನ ಸಮಸ್ಯೆಗಳು ಬಗೆಹರಿಸಿರೋದು ಸಾವಿರಾರು ವರ್ಷದಿಂದ ನಡೀತಾ ಇದೆ. ಸೊ ನಾವು ಜನರ ಹತ್ರ ಹೋಗ್ತೀವಿ, ನಾವು ಒಂದು ಎಮೋಷನಲ್ ಕನೆಕ್ಷನ್ ನಮಗೆ ಬೇಕಾಗುತ್ತೆ. ಸಿನಿಮಾ ಅಂದರೆ ಬರೀ ಒಂದು ತೆರೆಯಿಂದ ದೂರ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದಿರ್ಬೋದು. ಆದರೆ ಪೊಲಿಟಿಕಲ್ ಮೂವ್ಮೆಂಟ್ ಅಂದರೆ ಜನ ನಡುವೆ ಇದ್ದು ಅವ್ರ ಜೀವನಕ್ಕೆ ಒಳ್ಳೇದು ಮಾಡಿ ಒಂದು ಎಮೋಷನಲ್ ಕನೆಕ್ಷನ್ ಇಂದ ಕಟ್ಟಬೇಕು. ಆ ದಿಕ್ಕನ್ನ ನಾವು ಕಟ್ತಾ ಇದ್ದೀವಿ. ಅವರು ಗೆದ್ದಿದ್ದಾರೆ. ಜನರಿಗೆ ಒಂದು ತಮಿಳುನಾಡಿನಲ್ಲಿ ಒಂದು ರೀತಿ ಬದಲಾವಣೆ ಬೇಕಾಗಿತ್ತು. ಅವರು ಕೂಡ ಜನರಿಗೆ ಒಂದು ರೀತಿ ಆ ಇದ್ದಿದ್ದ ಪಕ್ಷಗಳಿಂದ ಬೇಸರ
ಸಂಸತ್ತು ಹೋಗಿದ್ರು, ಅವರು 108 ಸೀಟ್ ಗೆದ್ದು ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿದ್ದಾರೆ. ಆದರೆ ಅವರ ಒಂದು ಸ್ಟ್ರಾಟಜಿ ಏನಿತ್ತು ಅಂದರೆ ಭಾಳ ಮುಖ್ಯವಾಗಿ ಒಂದು ದೊಡ್ಡ ಸಿನಿಮಾ ಸ್ಟಾರು ಅಭಿಮಾನಿ ಬಳಗಗಳ ಹತ್ರ ಹೋಗಿ ಅವ್ರು ಬೇರೆ ಬೇರೆ ರೀತಿ ಒಂದು ರೀತಿ ಸ್ಟಾರ್ ಪವರಿಂದ ಕಟ್ಕೊಂಡ್ಬಂದಿದ್ದಾರೆ. ನಾವು ಈ ಸ್ಟಾರ್ ಪರಿಕಲ್ಪನೆ ಒಪ್ಪಲ್ಲ, ಅಭಿಮಾನಿಗಳು ಸಿನಿಮಾ ನಟರಿಗೆ ಇರೋದನ್ನ ಆ ಪರಿಕಲ್ಪನೆ ನಾವು ಒಪ್ಪೋರಲ್ಲ. ನಾವು ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಹೋರಾಟಗಾರರು, ಚಳುವಳಿಗಾರರು, ಸಮಾಜಮುಖಿ ಚಿಂತಕರು, ಬುದ್ಧಿಜೀವಿಗಳು, ವಿಚಾರವಂತರು, ಸಮಾಜ ಸೇವಕರು, ಯಾರು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ 10 ವರ್ಷ 20-30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವ್ರ ಕಡೆಯಿಂದ ನಾವು ಬಲಿಷ್ಠವಾಗಿ ಕಟ್ತಾ ಇದ್ದೀವಿ. ಸೊ ಅವ್ರು ಗೆದ್ದಿರ್ಬೋದು, ಬಟ್ ಆ ಮಾದರಿ ನಮ್ಗೆ ಗೊತ್ತಿಲ್ಲ. ಅವ್ರು ಒಂದ್ಸಲಿ ಇವಾಗ ನೀವೆಲ್ಲ ಬಂದಿದ್ದೀರ ಮೀಡಿಯಾ ಮುಂದೆ, ನಾವೆಲ್ಲ ಎಲ್ಲ ವಿಚಾರ ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀವಿ. ಆ ಉತ್ತರಗಳು ನಾವು ಕೂಡ ಕುರ್ಚಿನೇ ಯಾವತ್ತು ಬಯಸೋರಲ್ಲ ವೈಯಕ್ತಿಕವಾಗಿ. ಅವರೆಲ್ಲ ಇವತ್ತಿನ ದಿನ ಸ್ಟಾರ್ ಪವರಿಂದ CM ಆಗಿ ಕೂತಿದ್ರೆ ಒಂದ್ಸಲಿ ಒಂದು ಮೀಡಿಯಾ ಮುಂದೆ ಬಂದಿಲ್ಲ, ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ, ಅವ್ರ ವಿಚಾರಗಳು ತಲೆಯಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಅವ್ರು ಇವತ್ತಿನ ದಿನ ಎಲ್ಲ ಒಂದು ರೀತಿ ಬರೀ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಬೇರೆಯವ್ರ ಮುಖಾಂತರ ಹೇಳಿಸಿದ್ರೆ ಅದು ನಮಗೆ ಜನರಿಗೆ ಕನೆಕ್ಷನ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ನಮಗೆ ನೋಡಿ ನಮ್ಮ ಸಿದ್ಧಾಂತ ಅದು ಬಲಪಂಥಿ, ಎಡಪಂಥಿ ಮತ್ತು ನಮ್ಮದೇ ಆದ ಸತ್ಯಪಂಥ, ನಾವೆಲ್ಲ ಐಡಿಯಾಲಜಿಕಲ್ ಮೂಮೆಂಟ್ಸ್ ಅಂದರೆ ನಾವೇ ಕುರ್ಚಿ ಕೂತ್ಕೊಳ್ಳೋದು ಬಯಸೋರಲ್ಲ. ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು, ಆವಾಗ ನೋಡಿ ಕರ್ನಾಟಕ ಬಲಿಷ್ಠ ಆಗುತ್ತೆ. ಇವರೆಲ್ಲ ಒಂದು ವೈಯಕ್ತಿಕವಾದ ಒಂದು ರೀತಿ, ಅದು ಆಂಧ್ರ ಪ್ರದೇಶ್ DCM ಆಗಿರ್ಬೋದು, ತಮಿಳುನಾಡು CM ಆಗಿರ್ಬೋದು, ಇವರೆಲ್ಲ ಸಿನಿಮಾದಲ್ಲಿ ಅವರು ಬೇರೆ ಬೇರೆ ಥರ ಅಭಿನಯ ಚೆನ್ನಾಗಿ ಮಾಡಿರ್ಬೋದು, ಆದರೆ ಅವರು ಸಮಾಜ ಕಟ್ಟೋದ್ರಲ್ಲಿ ನನಗೆಲ್ಲೂ ಕನ್ವಿನ್ಸ್ ಆಗಿಲ್ಲ. ಇನ್ನು ನೋಡ್ಬೇಕಿನ್ನು. ಬಿಡದಿ ನಾಳೆ JDS ಅವ್ರದ್ದು ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ, ಇದನ್ನು ನೋಡ್ಬೋದು. ಆದರೆ ಸರ್ಕಾರ ಅದಕ್ಕೆ ಏನು ಇದು ಮಾಡಿದೆ, ಯಾವ ರೀತಿ ಇದಕ್ಕೆ ಹೋರಾಟಕ್ಕೆ ನೀವು ಹೋಗ್ತೀರಾ? ನಾನು ಕೂಡ ಬಿಡದಿ ಟೌನ್ಶಿಪ್ ಅನ್ನೋದು ಆಗಬಾರ್ದು. ರೈತರ ಭೂಮಿ 9600 ಎಕರೆಯನ್ನು ನಾವು ಉಳಿಸ್ಬೇಕು. ಬಿಡದಿ ಅನ್ನೋ ಆ ಪರಿಕಲ್ಪನೆ, ಏನು ಟೌನ್ಶಿಪ್ ಪರಿಕಲ್ಪನೆ, ಏನು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನಿಜರು ರೈತರ ಭೂಮಿ ಕಬಳಿಸಿ ರೈತರ ಜೀವನಕ್ಕೆ ಇನ್ನೂ ಕಷ್ಟ ಕೊಟ್ಟು ಬರೀ ಕಾಂಕ್ರೀಟ್ ಕಾರ್ಡ್ ಮಾಡಿ ಬಿಲ್ಡಿಂಗ್ಗಳು ಕಟ್ಟಡ ಕಟ್ಟಿ ಏನು ಈ ಲ್ಯಾಂಡ್ ಲಾಬಿಗಳು, ಲ್ಯಾಂಡ್ ಮಾಫಿಯಾ ಲಾಬಿಗಳು, ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಲಾಬಿಗಳಿಗಾಗೋದು ಅದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ವೇ ಅಲ್ಲ. ಆ ಪರಿಕಲ್ಪನೆ, ಆ ಒಂದು ಡೆವಲಪ್ಮೆಂಟ್ ಮಾಡಲ್ಲೇ ತಪ್ಪಿದೆ. ಇವತ್ತು ಬೆಂಗಳೂರಾಗಲಿ ಇನ್ನೂ ನಾಶ ಮಾಡ್ತಾ ಇದ್ರು ಹೊರತು ಬೇರೆ ಭಾಗಗಳು, ನಮ್ಮ ಕರಾವಳಿ ಆಗಿರ್ಬೋದು, ಉತ್ತರ ಕನ್ನಡ, ಮಧ್ಯ ಕರ್ನಾಟಕ, ನಮ್ಮ ಕಲ್ಯಾಣ ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು, ಈ ಭಾಗಗಳೆಲ್ಲ ನಿರ್ಲಕ್ಷ್ಯ ಮಾಡಿ ಬರೀ ಬೆಂಗಳೂರಿನಲ್ಲಿ ಇದ್ದಿದ್ದು ನಾಶ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಒಳ್ಳೇದಲ್ಲ. ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳ ಉದ್ದೇಶಗಳೇ ಅಧಿಕಾರ ವಿಸ್ತರಣೆ, ಸ್ವಂತ ಲಾಭ ಪಡ್ಕೊಳ್ಳೋದು. ಬಹುಶಃ ಅದಕ್ಕೆ 2004ರಲ್ಲಿ 7 ಕೋಟಿ ಇರೋರು ಇವತ್ತು 2023ರಲ್ಲಿ 1413 ಕೋಟಿಯನ್ನು ತೋರಿಸ್ತಾ ಇದೆ. ಅಂದರೆ ಅದೇನು ಸ್ವಂತ ಬೆವರಿಂದ ಅಲ್ಲ, ಈ ಬೇರೆ ಬೇರೆ ಲ್ಯಾಂಡಿಂದ, ಡೀಲಿಂಗ್ಸಿಂದ, ಈ ಬೇರೆ ಬೇರೆ ಮೈನಿಂಗಿಂದ, ಗ್ರಾನೈಟಿಂದ ಈ ರೀತಿ ಆಗೋದು ನಡೆಯುತ್ತೆ. ಸೊ ಅದನ್ನು ಆಗದೇ ಇರೋಂಗೆ ನಮ್ಮ ಜನರ ಜೀವನಕ್ಕೆ ಒಳ್ಳೆಯದಾಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಬರಬೇಕು. ಆ ಪರಿಹಾರ ಸಿಗಬೇಕು ಅಂದರೆ ಅಖಂಡ ಕರ್ನಾಟಕ ಬೆಳವಣಿಗೆ ಆಗಬೇಕು, ಪ್ರಾದೇಶಿಕ ನ್ಯಾಯ ಬರಬೇಕು ಅಂದರೆ ಪ್ರಾದೇಶಿಕ ಪಕ್ಷ ಬರಬೇಕು. ಆ ಪ್ರಾದೇಶಿಕ ಪಕ್ಷನೇ ಒಂದು ಸಮಾಜ ದಿಕ್ಕನ್ನು ನಾವು ಕಟ್ತಾ ಇದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ FCRA ಬಿಲ್ ತರಲಿಕ್ಕೆ ಹೊರಟಿದೆ, ಹಾ. ಅದ್ರ ಬಗ್ಗೆ ನಿಮ್ಮ, ಯಾಕಂದ್ರೆ ನೀವು ಅಮೆರಿಕ ಇದನ್ನು ಇಟ್ಕೊಂಡಿದ್ದೀರಿ, ಹಾಗೆ ನಿಮ್ಮ ಇದು ಕೂಡ ಇದೆ, ಒಂದು ಟ್ರಸ್ಟ್ ಕೂಡ ಇದೆ, ಈ ಬಿಲ್ಲನ್ನು ನೀವು ಈ ಬಿಲ್ ವಿಚಾರದಲ್ಲಿ ನಾನು ಇನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದು ಏನೇನಾಗಿದೆ, ಅದು ಏನೇನು ಡೀಟೇಲ್ಸ್ ಇದೆ. ಯಾಕಂದರೆ ಏನು ಹೇಳ್ತಾರೆ ಅಂದರೆ ಡೀಟೇಲ್ಗಳಿಂದನೇ ನಮ್ಗೆ ನಿಜವೂ ಅದನ್ನು ಗುರ್ಸೋಕ್ಕೆ ಸಾಧ್ಯ ಇದೆ. ನಾವು ಯಾವತ್ತು ಸೆಂಟ್ರಲ್ ಗವರ್ಮೆಂಟ್ ಮಾಡಿದ್ದೆಲ್ಲ ತಪ್ಪು ಅಂತ ನೋಡಲ್ಲ, ಮಾಡಿದ್ದೆಲ್ಲ ಸರಿ ಅಂತ ನೋಡಲ್ಲ. ಈ ರಾಜ್ಯ ಸರ್ಕಾರ ಮಾಡಿದ್ದೆಲ್ಲ ತಪ್ಪು ಅಥವಾ ಮಾಡಿದ್ದೆಲ್ಲ ಸರಿ ಅಂತ ನೋಡಲ್ಲ. ಪ್ರತಿಯೊಂದು ಇಶ್ಯೂ ಬೇಸ್ಡಾಗಿ ನೋಡ್ತೀವಿ. ಯಾರು ಜನಪರವಾಗಿದೆ, ಬಹುಶಃ ಒಂದು ಪಾರದರ್ಶಕತೆ ಪರವಾಗಿದ್ದರೆ, ಒಂದು ರೀತಿ ಒಂದು ಎಕನಾಮಿಕ್, ಒಂದು ಕ್ಲಾರಿಟಿ, ಒಂದು ಟ್ರಾನ್ಸ್ಪರೆನ್ಸಿ ಪರವಾಗಿದ್ದರೆ ನಾವು ಕೂಡ ಅದಕ್ಕೆ ಒಪ್ಪಿಗೆ ಇರುತ್ತೆ. ಬಟ್ ಅದು ಇನ್ನೇನಾದರೂ ಯಾರಾದರೂ ಒಂದು ಸಂಸ್ಥೆಗಳನ್ನ ಗುರುತಿಡಿದು ಒಂದು ಅವ್ರನ್ನೇ ಟಾರ್ಗೆಟ್ ಮಾಡೋದಿದ್ದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸೊ ಏನೇ ಇದ್ರೂ ನಾನು ಅದನ್ನು ಡೀಟೇಲ್ಸ್ ನೋಡಿ ಅದನ್ನು ತೀರ್ಮಾನ ಕೊಡೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.